ಕೈ ಬಿಟ್ಟಿಲ್ಲ, ಈ ಸರನು ಕೈ ಬಿಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಜೊತೆಗೆ ಇಟ್ಕೊಂಡು ಅಡ್ಡಾಡ್ತೀರಿ ಅಂತೇಳಿ ಮೊನ್ನೆ ನಿಮ್ ಭಾಷಣ ಕೇಳಿದೆ ಸರ್. ಏನೀಗ 9 ಗೆದ್ದಾವು 10 ಗೆದ್ದಾವು ಅಂತ ಹೇಳಿ ಚೀಟಿ ನನ್ನ ಕಡೆನೂ ಐತಿ ಅಂತಂದ್ರಿ. ಚೀಟಿ ಒಳಗೆ ಹೆಸರು ಯಾರ್ಯಾರು ಅನ್ನೋದು ಬಹಳ ಕ್ಯೂರಿಯಾಸಿಟಿ ಐತಿ. ಚೀಟಿ ಅಲ್ಲ, ಮರಾಠಿ ಒಳಗೆ ಚೋಪಡಿ ಅಂತ ಗೊತ್ತಾಗ್ತಿಲ್ಲ ಸರ್. ಇದು ನಂದೊಂದು ತರಕಿದೆ, ಅದು 5 ಗಂಟೆಗೆ ನನ್ನ ತರಕಿಗೆ ಅದಕ್ಕೆ ಹೊಂತತಿಲ್ಲ, ನಾನು ನೋಡ್ಕೋತೀನಿ. ಈಗಿನ ಇದನ್ನ ನೋಡ್ತಾ ಟ್ಯಾಲಿ ಆಗ್ಬೋದು ಚೋಪಡಿಗೂ ಫಲಿತಾಂಶಕ್ಕೂ ಟ್ಯಾಲಿ ಆಗ್ಬೋದು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಇದೇ ತಿಂಗಳ 19ನೇ ತಾರೀಕಿಗೆ DCC ಬ್ಯಾಂಕ್ ಚುನಾವಣೆ ಹೆಂಗಾತು ಏನಾಯ್ತು, ಯಾರ್ಯಾರು ಆರಿಸಿ ಬಂದರು, ಯಾರ್ಯಾರ್ದು ಏನು ಉಡಿ ತುಂಬಿದ್ದು ಉಡಿ ಯಾರು ಹರಿದು, ಯಾರ್ಯಾರು ಏನೇನು ಪ್ರಯತ್ನ ಮಾಡಿರು, ಈ ಅಧ್ಯಕ್ಷ ಚುನಾವಣೆ ಸಲುವಾಗಿ DC ಬ್ಯಾಂಕ್ ಚುನಾವಣೆ ಸಲುವಾಗಿ ಒಟ್ಟಾರೆ 4-5 ತಿಂಗಳದಿಂದ ನಿದ್ದಿಗೆಟ್ಟ ಅಲ್ಲಿ DC ಬ್ಯಾಂಕ್ ಹೋಗಬೇಕಂತ ಏನು ಹಟ್ಟಿ ತೊಟ್ಟವ್ರ. ಇವತ್ತು ಯಾರ್ಯಾರು ಆರಿಸಿ ಬಂದಾರ ನಿಮಗಂತೂ ಗೊತ್ತೈತಿ. ಯಾಕಂದ್ರೆ ಈಗ 4ರದ ರಿಸಲ್ಟ್ ಆಫಿಷಿಯಲ್ ಡಿಕ್ಲೇರ್ ಮಾಡೋಕ್ಕಾಗಿಲ್ಲ, ಅಲ್ಲಿ ನಾವು ಪಾರ್ಟಿ ಅಂತ ಹೇಳ್ತೇವೆ. ಅಂದ್ರೆ ಒಟ್ಟು ಈಗ ಬರುವಂಥ DCC ಬ್ಯಾಂಕ್ ಅಧ್ಯಕ್ಷ ಎಲೆಕ್ಷನ್ಗೆ ಇನ್ನೊಂದು ದೊಡ್ಡ ದಿವಸದಾಗ ಕೊಡ್ದು ಡಿಕ್ಲೇರ್ ಆಗ್ತೈತಿ. ಅವಾಗ ಪಕ್ಷ ಯಾರು ಅನ್ನೋದು ಹೇಳೋಕೆ ಬರ್ತೈತಿ. ಈಗ ನಾವು ಮುಂದದಾರ ಅಂತ ಅಷ್ಟೇ ಹೇಳಿರ್ತೇವೆ ನಾವು. ಯಾಕಂದ್ರೆ ಇವತ್ತು 16 ಜಾಗ ಆರಿಸಿ ಬಂದವ್ರ, 15 ತಾಲೂಕಿನಿಂದ ಒಂದು ಅದರ್ಸ, ಆಮ್ಯಾಗ ಒಂದು ಅಪೆಕ್ಸ್ ಬ್ಯಾಂಕ್ದಿಂದ ಪ್ರತಿನಿಧಿ ಬರ್ತಾರೋ, ಒಂದು ಡಿಸ್ಟಿಕ್ ರಿಜಿಸ್ಟರ್ ಕೋಆಪ್ರೇಟಿವ್, ಅಂದ್ರೆ 18 ಜನ ಈ ಅಧ್ಯಕ್ಷ ಚುನಾವಣೆಗೆ ಮತದಾನ ಮಾಡ್ತಾರೆ. ಒಟ್ಟಾರೆ ಈಗ ಒಂದು ಅದಕ್ಕಿಂತ ಪೂರ್ವದಾಗ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಹಾಲಿ ನಿರ್ದೇಶಕರು ಶಾಸಕರಾದಂಥ ಲಕ್ಷ್ಮಣ್ ಸವದಿಯವರು ನನ್ನ ಕಡೆ ಚೋಪಡಿ ಐತಿ, ಚೋಪಡಿ ಲೆಕ್ಕ ನನ್ನ ಕಡೆ ಲೆಕ್ಕಪತ್ರ ಐತಿ ಅಂತ ಅವ್ರು ಹೇಳಿದ್ದು ಯಾಕೋ ನೆನಪಾಗತೈತೆ. ಯಾಕಂದ್ರೆ ಈ 16 ಜನದಾಗ 8 ಜನ ಕಾಂಗ್ರೆಸ್ ಗುಡಿ ಗುರುತಿಸ್ಕೊಂಡವ್ರು, 5 ಜನ ಶಾಸಕರು, ಅಂದ್ರೆ 4 ಜನ MLA, ಒಬ್ರು MLC, ಆಮ್ಯಾಗ ಒಬ್ಬರು ಪದಾಧಿಕಾರಿ, ಒಬ್ಬರು ಕಾರ್ಯಕರ್ತರು. ಅಂದ್ರೆ ವಾಸಲ ಈ ಅಪ್ಪ ಸಾಹೇಬ್ ಕುಲ್ಗೋಡಿ ಅವ್ರನ್ನ ಮಾಡೋತ್ನಾಗ ಕಾಂಗ್ರೆಸ್ ಸರ್ಕಾರ ಐತಿ ಮಾಡ್ಬೇಕಂತೇಳಿ ಉಸ್ತುವಾರಿ ಮಂತ್ರಿ ಹೇಳಿದ್ದು ಇನ್ನೂ ಜನರ ತಲೆಯಾಗ ಐತಿ. ಅಂದರೆ ಒಟ್ಟಾರೆ ಇಲ್ಲಿ 8 ಸ್ಥಾನ ಗಟ್ಟಿ ಹೆಚ್ಚೆ ಕಾಂಗ್ರೆಸ್ದವ್ರಂತ ನಾ ಹೇಳ್ಕೊತ ಹೋದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಇನ್ನು 8 ಸ್ಥಾನ BJP 16 ಪೈಕಿ. ಇದ್ರಾಗ MP ಗಳು 2 ಅದಾರ, ಆಮ್ಯಾಗ MLA ಇಬ್ಬರು ಅದಾರ, ಒಟ್ಟಾರೆ ಕಾರ್ಯಕರ್ತರು 2-3 ಮಂದಿ ಅದಾರ. ಅಂದ್ರೆ 8 ಜನ BJP ಜೊತೆ ಗುರುತಿಸ್ಕೊಂಡವ್ರು ಅದಾರ, 8 ಜನ ಕಾಂಗ್ರೆಸ್ದವ್ರು ಕೂಡ. ಇನ್ನು ಅಪೆಕ್ಸ್ ಬ್ಯಾಂಕ್ ಆಗಲಿ DR ಆಗಲಿ ಇವತ್ತು ಸರ್ಕಾರ ಯಾರು ಇರ್ತೈತಿಲ್ಲ ಅವ್ರ ಪರವಾಗಿ ಅವ್ರು ವೋಟಿಂಗ್ ಹಾಕ್ತಾರೆ. ಅಂದ್ರೆ ಕ್ಲಿಯರ್ ಪಿಕ್ಚರ್ ಒಟ್ಟಾರೆ ನಿಮ್ಮ ಮುಂದೆ ಇಡ್ತೇನೆ. ಏನಾಗ್ಬೋದು ಅನ್ನೋದ ನೀವು ಚರ್ಚೆ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆದರೆ ಇದ್ದದ್ದು ಹಕೀಕತ್ ಮಾತ್ರ ನಾವು ಹೇಳವ್ರನ್ನ. ಅತನಿ ಒಳಗೆ ಲಕ್ಷ್ಮಣ್ ಸವದಿಯವರ ಶಾಸಕರದಾರ, ಈಗ ಅವ್ರು ಕಾಂಗ್ರೆಸ್ನಿಂದ ಆರಿಸಿ ಬಂದಾರ. ಇನ್ನು ಚಿಕ್ಕೋಡಿ ಒಳಗೆ ಗಣೇಶ್ ಹುಕ್ಕೇರಿ ಅವರ ಶಾಸಕರದಾರ, ಅವರು ಕಾಂಗ್ರೆಸ್ನಿಂದ ಆರಿಸಿ ಬಂದಾರ. ಇನ್ನು ಕಾಗವಾಡದಾಗ ರಾಜು ಕಾಗೆ ಅವರ ಶಾಸಕರದಾರ, ಅವರು ಕಾಂಗ್ರೆಸ್ನಿಂದ ಆರಿಸಿ ಬಂದಾರ. ರಾಯಬಾಗದಾಗ ಮಾಜಿ ಅಂದ್ರೆ ಈಗ ಹಾಲಿ ಅಧ್ಯಕ್ಷರನ್ನ ಅಪ್ಪ ಸಾಹೇಬ್ ಕುಲ್ಗೋಡಿ ಅಧ್ಯಕ್ಷರವ್ರಿದ್ರೆ ಈಗ ಅವರು ಆರಿಸಿ ಬಂದಾರ, ಅವರು ಕಾಂಗ್ರೆಸ್ಸನ್ನು. ಇನ್ನು ಬೆಳಗಾವಿ ಒಳಗೆ ರಾಹುಲ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಿನ ಯೂತ್ ಜನರಲ್ ಸೆಕ್ರೆಟರಿ, ಅವರು ಕಾಂಗ್ರೆಸ್ಸನ್ನು. ಇನ್ನು ಚಂದ್ರರಾಜ್ ಹಟ್ಟಿಹೊಳಿ ಅವರ ಅದರ್ಸದಿಂದ ಆರಿಸಿ ಬಂದಾರು, ಅವರು ಕಾಂಗ್ರೆಸ್ಸನ್ನು. ಇನ್ನು 7ನೇದು ಕಿತ್ತೂರದಿಂದ ನಾನಾ ಸಾಹೇಬ್ ಪಾಟೀಲ್, ಬಾಬಾ ಸಾಹೇಬ್ರ ಪಾಟೀಲ್ರ ಕಾಸತ್ತಮ್ಮ, ಅವರು ಕಾಂಗ್ರೆಸ್ನಿಂದ ಆರಿಸಿ ಬಂದಾರ. ಇನ್ನು ಯರಗಟ್ಟಿ ಒಳಗೆ ವಿಶ್ವಾಸ ವೈದ್ಯ, ಇಲ್ಲೂ ಇವ್ರು ಕಾಂಗ್ರೆಸ್ ಶಾಸಕರು. ಅಂದರೆ 8 ಜನ ಇಲ್ಲಿ ಕಾಂಗ್ರೆಸ್ದವ್ರು ಆದ್ರೆ. ಇನ್ನು ಗೋಕಾಕದಾಗ ಅಮರ್ನಾಥ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವ್ರ ಮಗ BJP. ಇನ್ನು ಮೂಡಲ್ಗಿ ಒಳಗೆ ನೀಲ್ಕಂಠ ಕಪ್ಪಲ್ಗುದ್ದಿ BJP, ಖಾನಾಪುರದಿಂದ MLA. ಅಂದ್ರೆ ಇದನ್ನು ನಾವು BJP ಅಂತ ಹೇಳ್ತೇವೆ, ಯಾಕಂದ್ರೆ BJP ಅವ್ರು ಇವ್ರ. ಇನ್ನು ಬೈಲೊಂಗಲ್ದಾಗ ಮಾಂತೇಶ್ ದೊಡ್ಡಗೌಡವ್ರ, ಇವರು BJP. ಆಮ್ಯಾಗ ನಿಪ್ಪಾಣಿ ಒಳಗೆ ಇನ್ನು ಅದನ್ನು ಕೌಂಟಿಂಗ್ ಮಾಡಬೇಡ ಅಂದ್ರೆ ಅಲ್ಲಿ BJP ಅಂತೇಳಿ ಹೇಳ್ಬೇಕಾಗ್ತೈತೆ ನಾವು. ಆದ್ರೆ ಕೌಂಟಿಂಗ್ ಒಳಗೆ ಹೋದವ್ರು ವಿಜಯೋತ್ಸವ ಮಾಡ್ಕೊಂಡಾರ. ಇನ್ನು
ಸೌದತ್ತಿ ಒಳಗೆ ವಿರೂಪಾಕ್ಷಿ ಮಾಮನಿಯವರ, ಇನ್ನು ಅಲ್ಲಿಂದ ಮಲ್ಲಣ್ಣ ಯಾದವಾಡ, ರಾಮದುರ್ಗ, ಹುಕ್ಕೇರಿ ಒಳಗೆ ಅಲ್ಲಿ BJP ಬರ್ತೈತಂತಾರೆ. ಅಂದ್ರೆ ಇವು 3 ದಿನ ರಿಸಲ್ಟ ಪೆಂಡಿಂಗ್ ಐತಿ. ಆದ್ರೆ ಅಲ್ಲಿ BJP ಅಂದ್ರೆ ಒಟ್ಟು 8 BJP 8 ಕಾಂಗ್ರೆಸ್ ಆಗ್ತಾವು, ಅಪೆಕ್ಸ್ ಬ್ಯಾಂಕ್ದು 1, DR 1 ಅಂದ್ರೆ 10 ಜನ ಕಾಂಗ್ರೆಸ್ದವ್ರು ಆಗ್ತೈತಿ. ಈಗಾಗಲೇ ನೀವು ರಾಜ್ಯದ DCC ಬ್ಯಾಂಕ್ ಚುನಾವಣೆಗಳು ರಾಜ್ಯದಾಗ ನಡೆದಲ್ಲಿ ಕಾಂಗ್ರೆಸ್ದವ್ರು ನಮ್ಮ ಮೆಜಾರಿಟಿ ಆಯ್ತು, ಕಾಂಗ್ರೆಸ್ದವ್ರು ನಮ್ಮ ಅಲ್ಲಿ ಮೆಜಾರಿಟಿ ಆಯ್ತು, ಇಲ್ಲಿ ಆಯ್ತು, ಮಂಡ್ಯ ಆಯ್ತು, ತುಮಕೂರು ಆಯ್ತು ಅಂತೇಳಿ ಹೇಳತ್ತಾರೆ ಈಗ. ಅಂದರೆ ಒಟ್ಟಾರೆ ಇಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ, ಯಾಕಂದ್ರೆ ನಾಳೆ ಅನ್ಗುಡ್ದ ZP TP ಬರ್ತಾವೆ. ಆಮ್ಯಾಗ ಇಷ್ಟು ಜನ ಶಾಸಕರಿದ್ದಾಗ ಅದನ್ನು ನಾವು ಸಹಕಾರಿ ರಂಗದೊಳಗೆ ಇಲ್ಲಿ ಪಕ್ಷ ಇಲ್ಲ ಅಂತ ಹೇಳೋದನ್ನು ಕಠಿಣ ಆಗ್ತೈತೆ. ಈಗಾಗಲೇ ಈ ಬಗ್ಗೆ ಒಂದು ರೌಂಡ್ ಚಿಕ್ಕೋಡಿಯ ಏನು ಇಲ್ಲಿ ಆರಿಸುವಾದಂಥ ಎಲ್ಲ ಕಾಂಗ್ರೆಸ್ ಶಾಸಕರ CM ಅವ್ರಿಗೆ ಸದ್ಯದಾಗ ಭೇಟಿಯಾಗಿ ಕಾಂಗ್ರೆಸ್ನವ್ರನ್ನ ಮಾಡಬೇಕು, ಒಂದು ನಮ್ಮ ಮೆಜಾರಿಟಿ ಐತಿ, ಹೆಂಗಾದ್ರೂ ನಾವು 8 ಜನ ಆರಿಸಿ ಬಂದವು, ಇನ್ನೂ ಆ ಕಡೆಯಿಂದ BJPಯಿಂದನೂ ಒಂದು 2-3 ಮಂದಿ ನಮ್ಮ ಕಡೆ ಬರ್ತಾರಂತ ಹೇಳೋ ಸಾಧ್ಯತೆ ಒಂದು ಮೀಟಿಂಗ್ ಮಾಡಿದಾರಂತೂ ಸುದ್ದಿ ಬರತೈತೆ. ಅದು 8% ಕರೆನೋ ಸುಳ್ಳು ಗೊತ್ತಿಲ್ಲ. ಅಂದ್ರೆ ಒಟ್ಟಾರೆ ಈಗ ಈ DCC ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯ ಲೆಕ್ಕಪತ್ರ ಲಕ್ಷ್ಮಣ್ ಸವದಿ ಅವ್ರ ಚೋಪಡಿ ಒಳಗೆ ಏನು ಬರೆದು ಇಟ್ಕೊಂಡಿರಲ್ಲ, ಅದಕ್ಕೆ ಟ್ಯಾಲಿ ಆಗುವಂಗೆ ಕಾಣತೈತೆ. ಆದ್ರೆ ಮುಂದಿನ ದಿನಮಾನದಾಗ ಇಷ್ಟೆಲ್ಲ ಜನ MLAಗಳ ಇವರು ಡೈರೆಕ್ಟ್ರಾಗಿ ಆರಿಸಿ ಬಂದ ಬೇರೆದವ್ರನ್ನ ಮಾಡ್ರೆ ಬೇರೆ ಮೆಸೇಜ್ ಹೋಗ್ತೈತಂತೂ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡತ್ತಾರೆ. ಮತ್ತು ಒಟ್ಟಾರೆ BJP ಅವರಂತೂ ನಾವು ಈ ಸಲ ಕಾಂಗ್ರೆಸ್ದವ್ರು ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ತೇವಂತ ಅಲ್ಲಿ ನಿರ್ದೇಶಕರು 1-2-3 ಮಂದಿ ನಮ್ಮ ಗುಡೇನೂ ಮಾತಾಡಿದ್ದಾರೆ. ಅಂದರೆ ಒಟ್ಟಾರೆ ಏನಾಗ್ತೈತೆ ಅನ್ನೋದು ಗೊತ್ತಾಗತ್ತು. ಆದ್ರೆ ಈ ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ, ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಕಾಂಗ್ರೆಸ್ದವರ MLAಗಳು ಹೆಚ್ಚಿರೋದ್ರಿಂದ ಕಾಂಗ್ರೆಸ್ದವರ ಯಾರು ಹೇಳಿದವ್ರನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಲಿ, ಲಕ್ಷ್ಮಣ್ ಸವದಿ ಅವರಾಗಲಿ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಎಲ್ಲರೂ ಕೂಡಿ ಕಾಂಗ್ರೆಸ್ದವ್ರನ್ನ ಮಾಡ್ತಾರು ಅಂಥೇಳಿ ಮಾತಾಡಿದ್ನ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.